ಬಂದಿದ್ದು, ಇನ್ನೊಂದಿಷ್ಟು ಜನ ಬರೋರಿದ್ದು. ಈ ಒಂದು ಕೆಲಸ ಕೂಡ ಸದ್ಯಕ್ಕೆ ಎಲ್ಲರನ್ನೂ ಮೊಬಿಲೈಸ್ ಮಾಡಿದ್ವಿ ಸರ್. ಎಷ್ಟು ಜನ ಆಯಿತು ಸದ್ಯ. ಒಳ್ಳೇದೇನಂದ್ರೆ ನಾವು ಯಾವ ಆಪರೇಷನ್ ಸ್ಟಾರ್ಟ್ ಮಾಡಿರಲಿಲ್ಲ. ಪೇಷಂಟ್ನ ಆನ್ ಟೇಬಲ್ ನಾವು ಇದು ಒಂಥರ ಏನೋ ಬೇರೆ ಕಾಪಾಡ್ಕೊಂಡಿಲ್ಲ. ಸರ್ ನಾವು ಕೆಳಗಡೆ ಇದ್ವಿ, ಆ ಬಾಸ್ಟ್ ಆಗಿರೋ ನೋಡಿ ಬಂದ್ವಿ. ಬಂದ್ವಿ ಸರ್. ಅಷ್ಟೊತ್ತಿಗೆಲ್ಲ ಒಳಗಡೆ ಇಲ್ಲಿ ಕೆಲಸ ಮಾಡೋರೆಲ್ಲ ಇದ್ದರು, ಅವರೆಲ್ಲ ಕ್ಲಿಯರ್ ಮಾಡಕತ್ತಿದ್ರು. ಆಮೇಲೆ ಅಷ್ಟು ಸರ್ವೆಂಟ್ ಅಷ್ಟು ಬಂದ್ವಿ ನೋಡಕತ್ತಿದ್ವಿ ಸರ್. ಅವಾಗ ಫೈರ್ ಇಂಜಿನಿಯರ್ ಬಂದರು. ಅವಾಗ ಬಂದಮೇಲೆ ಅವ್ರ ಜೊತೆ ಒಳಗೆ ಬಂದ್ವಿ. ಒಳಗೆ ಬರೋಕೆ ಆಗ್ತಿರಲಿಲ್ಲ, ಫುಲ್ ಹೊಗೆ ತುಂಬಿತ್ತು. ಫುಲ್ ಹೊಗೀತು ಸರ್. ನಾವು ಇದನ್ನು ಫೈರ್ ಇಂಜಿನ್ ಎಲ್ಲ ತಂದು 5 ಸರ್ ಫೈರಿಂದ ಇದು ಬಾಲ್ ಬರುತ್ತೆ ಸರ್, ಅದು ತಂದು ಒಳಗೆಲ್ಲ ಹಾಕಿದ್ವಿ. ಕಮ್ಮಿ ಆಗಿತ್ತು, ಹೊಗೆ ಒಂದು ಕಮ್ಮಿ ಆಗಿರಲಿಲ್ಲ. ಫೈರ್ ಇಂಜಿನಿಯರ್ ಬಂದು ಒಳಗೆ ಬಂದಮೇಲೆ ಗ್ಲಾಸ್ ಹೊಡೆದ್ಮೇಲೆ ಹೊರಗೆ ಕಮ್ಮಿ ಆಯಿತು. ಸಿಲಿಂಡರ್ ಬ್ಲಾಸ್ಟಾಗಿ ನಾವು ಕೆಳಗಿದ್ವಿ ಸರ್. ಜೋರಿತ್ತು ಸರ್. ಸೌಂಡ್ ಕೇಳ ನಾವು ಬಂದಿದ್ದು ಸರ್. ನಾವು ಇಲ್ಲೇ ಕೆಳಗಡೆ ಕಾಫಿ ಕೊಡ್ತಿದ್ವಿ ಸರ್. ಕೊಡಬೇಕಾದ್ರೆ ಸೌಂಡ್ ಭಾಳ ಜೋರಾಗಿ ಬಸ್ ಹತ್ರ ಸೌಂಡ್ ಬಂದು ಸರ್. ಹಂಗೆ ಏನಾಯ್ತು ಅಂತಂದ್ರೆ ಬರೋದೊಳಗಡೆ ಫುಲ್ ಹೊಗೆ ಎಲ್ಲ ತುಂಬ್ಕೊಂಡಿದ್ದು ಸರ್. ಹಂಗಾಗಿ ನಾವು ಬಾಲ್ ಎಲ್ಲ ತಗೊಂಬಂದು ಸ್ವಲ್ಪ ಆರ್ಸೋಕ್ಕೆ ಟ್ರೈ ಮಾಡಿ ಸರ್. ಅಷ್ಟೊತ್ತಿಗೆಲ್ಲ ನಮ್ಮ OT ಸಿಬ್ಬಂದಿಗಳನ್ನೆಲ್ಲರೂ ಹೊರಗಡೆ ಒಂದು ಕಡೆ ನಿಲ್ಲಿಸಿ, ಆಮೇಲೆ ಅಷ್ಟೊತ್ತಿಗೆ ಫೈರ್ ಇಂಜನೆಲ್ಲ ಬಂದು ಸರ್ ನೀರೆಲ್ಲ ಮಾಡಿ ನಾವು ಎಲ್ಲ ಸ್ಟಾಫ್ಗಳನ್ನೆಲ್ಲ ಒಂದು ಕಡೆ ಕಂಡು ನಿಲ್ಸ್ಕೊಂಡಿವಿ ಸರ್. ಪೇಷಂಟ್ ಇಲ್ಲ ಸರ್. ಇನ್ನೇನು 10 ನಿಮಿಷ ಪೇಷಂಟ್ ತಾಣ ಇದರಲ್ಲೇ ಈ ಥರ ಅನಾಹುತ ಆಗಿದೆ ಸರ್. ಸದ್ಯ ಯಾರಿಗೂ ಏನಾಗಿಲ್ಲ ಸರ್. ಇಲ್ಲ ಸರ್, ಇನ್ನೂ ತಗೊಂಡಿಲ್ಲ ಸರ್ ಪೇಷಂಟ್ ಯಾರನ್ನು. ರೂಮ್ ಇರ್ತದೆ ಸರ್, ವೇಟಿಂಗ್ ರೂಮಲ್ಲಿ ಅಲ್ಲಿ ಇಟ್ಟಿರ್ತಾರೆ ಸರ್ ಪೇಷಂಟ್. ಇನ್ನೊಂದು 10-15 ನಿಮಿಷದಲ್ಲಿ ತಗೊಳೋದ್ರೊಳಗೆ ಅನಾಹುತ ಆಗಿ ಸರ್. ಹಂಗಾಗಿ ಯಾರಿಗೂ ಏನಾಗಿಲ್ಲ. ಅದರೊಳಗೆ ನಾವು ಸ್ವಲ್ಪ ಆರಿಸೋಕ್ಕೆ ಕೈ ಜೋಡಿಸಿದ್ವಿ ಸರ್. ನಮ್ಮ ಡಿ ಗ್ರೂಪ್ ಸಿಬ್ಬಂದಿಗಳೆಲ್ಲ ಸೇರ್ಕೊಂಡು ಹಂಗಾಗಿ ನಾವು ಬಂದಿದ್ವಿ ಸರ್, ಓಡಿ ಬಂದಿದ್ವಿ ಸರ್. ಹೌದು ಸರ್, ತಪ್ಪಿದೆ ಸರ್. ಯಾರಿಗೂ ಏನಾಗಿಲ್ಲ ಸರ್, ದೇವ್ರ ದಯದಿಂದ. ಅದೊಂದು ಭಾಳ ಇದಾಗಿದೆ ಸರ್ ಅಷ್ಟೇ. ಇಲ್ಲ ಸರ್, ಯಾರಿಗೂ ಏನಿಲ್ಲ ಸರ್. ಎಲ್ಲರಿಗೂ ನಾವು ಸ್ವಲ್ಪ ಧೈರ್ಯ ತುಂಬಿ ಪೇಷಂಟ್ಗಳಿಗೆಲ್ಲ ಸ್ವಲ್ಪ ಆದಷ್ಟು ಕೆಲವೊಂದು ಪೇಷಂಟ್ಗಳಿಗೆ ಶಿಫ್ಟ್ ಮಾಡಿಸಿದ್ದೀವಿ ಸರ್. ಈಗ 8:30 ಸುಮಾರಾಗಿತ್ತು ಸರ್. ಇದು ಫಸ್ಟಿಗೆ ಅದು ಸಿಲಿಂಡರ್ ಖಾಲಿ ಆಗಿತ್ತು ಅಂತೇಳಿ ಸಿಲಿಂಡರ್ ಚೇಂಜ್ ಮಾಡ್ಬೇಕಂತೇಳಿ ಸಿಲಿಂಡರ್ ತುಂಬಿರೋ ತಾಂಬರ್ಕದಿತ್ತು ಸರ್, ಖಾಲಿ ತೆಗೆದು. ಅಷ್ಟೊತ್ತಿಗೆ ಅನಸ್ತೇಷನ್ ಮಾಡಿ ಅದನ್ನೆಲ್ಲ ಚೆಕ್ ಮಾಡ್ಕೊಂಡು ಇದು ಮಾಡ್ಕೊಂಡು ವೈರಿಂಗೆಲ್ಲ ಹಾಕಿದ್ವಿ ಸರ್. ವೈರಿಂಗೆಲ್ಲ ಯಾಕೆ ಸ್ಪಾರ್ಕ್ ಬರ್ತದೆ ಬಂದು ನೋಡೋ ಅಷ್ಟೊತ್ತಿಗೆ ಭಾಳ ಆಗತ್ಬಿಡ್ತು ಸರ್. ಸ್ಪಾರ್ಕೆಲ್ಲ ದೊಡ್ಡದಾಗತ್ಬಿಡ್ತು. ಹಂಗಾಗಿ ಎಲ್ಲನೂ ಕರ್ಕೊಂಡು ಹೊರಗಡೆ ಓಡೋದ್ವಿ ಸರ್. ಫಸ್ಟು ನಮ್ಮ ಸರ್ವೆಂಟ್, ನಾನು, ನಮ್ಮ ಇಲ್ಲಿ OT ಕೆಲಸ ಮಾಡೋ ಹುಡುಗರು ಸಿಬ್ಬಂದಿಗಳು ಇದಾವೆ ಸರ್. ಡಿ ಗ್ರೂಪ್ನವ್ರು ಅಷ್ಟು ಒಂದು 8-10 ಜನ ಇದ್ದೀವಿ ಸರ್ ಇಲ್ಲಿ. ಅವರಷ್ಟು ಸ್ಟೂಡೆಂಟ್ನ, ಸ್ಟಾಫ್ನ, ಡಾಕ್ಟರ್ನ ಅಷ್ಟು ಹೊರಗಡೆ ಕಳಿಸಿ ಮಾತಾಡ್ಸ್ಕೊಂಡು ಹೊರಗಡೆ ಕರ್ಕೊಂಬಂದ್ವಿ ಸರ್. ಪೇಷಂಟ್ ಯಾರೂ ಇಲ್ಲ ಸರ್. ಪೇಷಂಟ್ಸ್ ಯಾರೂ ಇದ್ದಿಲ್ಲ ಸರ್ ಸದ್ಯಕ್ಕೆ. ಪೇಷಂಟ್ ಇನ್ನೊಂದು 10 ನಿಮಿಷ ಕಾಲು ಗಂಟೆ ಪೇಷಂಟ್ ಕರ್ಕೊಂಬರ್ಬೇಕಾಗಿತ್ತು ಸರ್. ಪೇಷಂಟ್ ಕರ್ಕೊಂಬರೋಕ್ಕಿಂತ ಮುಂಚೆನೇ ಇದಾಗಿತ್ತು. ಇನ್ನು ಪೇಷಂಟ್ ಯಾರೂ ಇದ್ದಿಲ್ಲ ಸರ್. ನಾವು ಇದ್ದೀವಿ ಸರ್. ಅಷ್ಟೊತ್ತಿಗೆ ಇದಾಗುತ್ತೆ ಅಂತೇಳಿ ಏನಾಗಿತ್ತು ಸರ್. ಮತ್ತು ಆಮೇಲೆ ಫೈರಿಂಗ್ ಎಲ್ಲ ನಾವೇ ತಗೊಂಡು ಫೈರಿಂಗ್ ಎಲ್ಲ ಮಾಡಿದ್ವಿ ಸರ್ ನಾವು ಸಿಬ್ಬಂದಿವರೆಗೂ. ಆಮೇಲೆ ಫೈರಿಂಗ್ ಬಾಲೆಲ್ಲ ಇದ್ರೊಳಗಡೆ ಹಾಕಿದ್ವಿ ಸರ್. ಯಾವ ಸಿಸ್ಟಮ್ ಇತ್ತು, ಏನೇನು ಅಂದರೆ ಸರ್ ಅನಸ್ತೇಷನ್ ಮಿಷಿನ್ ಇತ್ತು ಸರ್. ಅನಸ್ತೇಷನ್ ಮಿಷಿನೇ ಬ್ಲಾಸ್ಟ್ ಆಗಿದೆ ಸರ್. ಅದ್ರಾಗೆ ಏರ್ ಫುಲ್ ಸಿಲಿಂಡ್ರ್ ಓಪನ್ ಆಗಿ. ಹಂಗಾಗಿ ಇಲ್ಲಿ ಇದ್ದಾವೆ ಇಕ್ವಿಪ್ಮೆಂಟ್ಸ್ ಎಲ್ಲ ಹೋಗ್ಯಾವೆ ಸರ್. ಅದು ಏನೇನು ಇಕ್ವಿಪ್ಮೆಂಟ್ಸ್ ಬೇರೆ ಸರ್? ಮಾನಿಟರ್ಸ್, ಆಮೇಲೆ ಕಾಟ್ರಿ ಮಿಷಿನ್ಸ್, ಆಮೇಲೆ ಆಕ್ಸಿಜನ್ ಸೆಕ್ಷನ್ ಮಿಷಿನ್ಸ್ ಅವೆಲ್ಲ ಹೋಗಿದೆ ಸರ್. ಆಮೇಲೆ ಎ ಸಿ ಗೀಸಿ ಎಲ್ಲ ಹೋಗಿದೆ ಸರ್. ಹಾಂ